ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಟಕೀಲಾನ ರಿವ್ಯೂ ಮಾಡೋಣ. ತುಂಬ ಜನ ಪಬ್ಸು ಮತ್ತು ಬಾರಿಗೆ ಹೋಗಿರ್ತೀರ, ಅಲ್ಲಿ ಟಕೀಲಾನ ಆರ್ಡ್ರ್ ಮಾಡಿರ್ತೀರ. ಆಲ್ಮೋಸ್ಟು 350ಇಂದ 450 ರುಪೀಸ್ ಆಗೇ ಇರುತ್ತೆ ಒಂದು ಶಾರ್ಟ್ಸಿಗೆ. ಸೊ ಹಾಗಿದ್ದರೆ ಅದೇ ದುಡ್ಡಲ್ಲಿ ಫುಲ್ ಬಾಟಲ್ ತೊಗೋಬೋದಾ? ಬನ್ನಿ, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಟಕೀಲಾ ಬಗ್ಗೆ ಮಾತಾಡೋದಾದರೆ, ಈ ಟಕೀಲಾ ಮಾಡೋದು ಒಂದು ಬ್ಲೂ ಅಗಾವೆ ಅನ್ನೋ ಪ್ಲ್ಯಾಂಟಿಂದ. ಹಾಗೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ಬೋದು. ಈ ಬ್ಲೂ ಅಗಾವೆ ಪ್ಲ್ಯಾಂಟ್ನ ಯೂಸ್ ಮಾಡಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಇದರಿಂದ ರಸ ತೆಗ್ದು ಇದನ್ನು ಫರ್ಮೆಂಟ್ ಮಾಡಿ ಆಮೇಲೆ ನಮಗೆ ಈ ಟಕೀಲಾ ಸಿಗುತ್ತೆ. ಹಾಗಿದ್ರೆ ಇದರಲ್ಲಿ ಯಾವ್ಯಾವ ಥರ ಟಕೀಲಾಗಳಿದೆ? ಇದರಲ್ಲಿ ಸಿಲ್ವರ್ ಟಕೀಲಾ ಹಾಗೆ ಗೋಲ್ಡ್ ಟಕೀಲಾ ಅಂತ. ಸೊ ನಾನಿವತ್ತು ತೊಗೊಂಬಂದಿರೋದು ಗೋಲ್ಡ್ ಟಕೀಲಾ. ಸೊ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ, ಇದು ಪ್ಯೂರ್ 100% ಬ್ಲೂ ಅಗಾವೆ ಪ್ಲ್ಯಾಂಟಿಂದ ಮಾಡಿರೋ ಟಕೀಲಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಪ್ರೀಮಿಯಂ ಟಕೀಲಾ, ಹಾಗೆ ಇದು ಗೋಲ್ಡ್ ಅಂತ. ಇದರಲ್ಲಿ ಏನಪ್ಪ ಡಿಫ್ರೆನ್ಸು ಸಿಲ್ವರ್ ಟಕೀಲಾಗೂ ಗೋಲ್ಡನ್ ಟಕೀಲಾಗೂ? ಸಿಲ್ವರ್ ಟಕೀಲಾ ಆಲ್ಮೋಸ್ಟು 0 to 2 years ಒಳಗಡೆ ಮೆಚ್ಯೂರ್ ಆಗಿರೋ ಟಕೀಲಾನ ಸಿಲ್ವರ್ ಟಕೀಲಾ ಅಂತಾರೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಕಲರ್ ಇರಲ್ಲ, ತುಂಬಾ ಪ್ಯೂರ್ ಆಗಿ ಇರುತ್ತೆ. ಹಾಗೆ ಗೋಲ್ಡನ್ ಟಕೀಲಾ ಅಂದರೆ ಇದನ್ನ ಓಕ್ ಬ್ಯಾರಲ್ಸ್ ಅಲ್ಲಿ ಮೆಚ್ಯೂರ್ ಮಾಡ್ತಾರೆ. ಅಬೌವ್ 3 years ಮೆಚ್ಯೂರ್ ಆಗಿರೋ ಟಕೀಲಾಗಳನ್ನ ಗೋಲ್ಡನ್ ಟಕೀಲಾ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ ಮೆಚ್ಯೂರ್ ಆದಾಗ ಆ ಉಡಿ ಫ್ಲೇವರು ಮತ್ತು ಅದ್ರ ಕಲರು ಈ ಟಕೀಲಾಗೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಗೋಲ್ಡನ್ ಟಕೀಲಾ ಅಂತ ಹೇಳಿ ಕರೀತಾರೆ. ಹಾಗೆ ಈ ಟಕೀಲಾ ಬಂದು ಇದು ಇಂಪೋರ್ಟೆಡ್ ಫ್ರಮ್ ಮೆಕ್ಸಿಕೋ ಆ್ಯಂಡ್ ಬಾಟಲ್ಡ್ ಇನ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇದು ಒಂದು ಇಂಪೋರ್ಟೆಡ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಟಕೀಲಾ ಅಂತ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಇದು ಮೆಕ್ಸಿಕೋದಲ್ಲಿ ಒಂದು ರೀಜನಲ್ಲಿ ಮಾಡೋದ್ರಿಂದನೇ ಅದಕ್ಕೆ ಟಕೀಲಾ ಅಂತ ಹೇಳಿ ಹೆಸರಿಟ್ಟಿರೋದು. ನೀವು ಬೇರೆ ಯಾವುದೇ ರೀಜನಲ್ಲಿ ಟಕೀಲಾನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದಕ್ಕೆ ಟಕೀಲಾ ಅಂತ ಹೆಸರು ಇಡೋ ಹಾಗಿಲ್ಲ. ಸೊ ಅದನ್ನು ಇವರು ಪೇಟೆಂಟ್ ಆಗಿ ತೊಗೊಂಡಿರ್ತಾರೆ. ಸೊ ಇದು ಆಲ್ಮೋಸ್ಟ್ ಬ್ಲೂ ಅಗಾವೆ ಪ್ಲ್ಯಾಂಟಿಂದ ಮಾಡೋದಪ್ಪ, ಪ್ಯೂರಾಗೆ. ನಮ್ಮ ಊರ ಕಡೆ ಎಲ್ಲ ಈ ಕಳ್ಳಿ ಗಿಡ ಅಂತ ಹೇಳ್ತಾರೆ ಗೊತ್ತಾ? ಸೊ ಅದೇ ರೀತಿಯಲ್ಲಿರುತ್ತೆ. ಸೊ ಅದು ಒಂಥರ ಜಾತಿ ಬೇರೆ ಅಷ್ಟೇ, ಅದಕ್ಕೆ ಬ್ಲೂ ಅಗಾವೆ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ. ಇದರ ಪ್ರೈಸು, ಟೇಸ್ಟು, ಹೇಗೆ ಕುಡಿಯೋದು ಇದನ್ನು ನೀವು ತಿಳ್ಕೊಬೇಕಲ್ಲ. ಬನ್ನಿ ಫ್ರೆಂಡ್ಸ್, ಟಕೀಲಾನ 2 ಥರ ತೊಗೋಬೋದು. ಒಂದು ಡೈರೆಕ್ಟ್ ಶಾಟ್ಸು, ಹಾಗೆ ನೀವು ನಾರ್ಮಲ್ ವಿಸ್ಕಿ ಹೇಗೆ ಕುಡಿತೀರೋ ಹಾಗೆ ಕೂಡ ಈ ಟಕೀಲಾನ ಟೇಸ್ಟ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇದ್ರ ಮೇಲೆ 2 ಸರಿ ಸೀಲಿಂಗ್ ಇದೆ. ಏನಕ್ಕೆ ಅಂದರೆ ಇದು ಬಂದು ಇಂಪೋರ್ಟೆಡ್ ಅಲ್ವಾ? ಸೊ ಹಾಗಾಗಿ 2 ಸರಿ ಚೆಕ್ ಮಾಡಿ ಇದಕ್ಕೆ ಸೀಲ್ ಮಾಡಿದ್ದಾರೆ. ಬನ್ನಿ ಇದನ್ನು ಓಪನ್ ಮಾಡಿ ಲೋಟಕ್ಕೆ ಹಾಕೊಳ್ಳೋಣ. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜು 37% ಇರುತ್ತೆ. ಸೊ ಹಾಗಾಗಿ ಇದನ್ನು ಜನ ಸ್ವಲ್ಪ ಜಾಸ್ತಿ ಡೈರೆಕ್ಟಾಗಿ ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಇದನ್ನು ಸ್ಮೆಲ್ ಮಾಡಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚಿಯರ್ಸ್. ಸ್ಮೆಲ್ ಮಾಡಿದಾಗ ನಿಮಗೆ ಆ ಅರೋಮೆಟಿಕ್ ಟೇಸ್ಟ್ ಇದೆ, ಸ್ವಲ್ಪ ಆಲ್ಕೋಹಾಲಿಕ್ ಹಿಂಟ್ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಈ ಓಕ್ ಬ್ಯಾರಲಲ್ಲಿ ಮೆಚ್ಯೂರ್ ಮಾಡಿದಾಗ ಒಂದು ಯುನೀಕ್ ಟೇಸ್ಟ್ ಬರುತ್ತೆ. ಸೊ ಅದೇ ಥರನೇ ಇದೆ ಸ್ಮೆಲ್ಲು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫ್ರೆಂಡ್, ಟೇಸ್ಟ್ ಮಾಡಿದಾಗ ನಿಮಗೆ ಇದರಲ್ಲಿ ಒಂಥರ ಕ್ಯಾರಮಲ್ ಟೇಸ್ಟಿಂಗ್ ಇದೆ, ಸ್ಲೈಟಾಗಿ ಸ್ವೀಟ್ನೆಸ್ ಇದೆ. ಹಾಗೆ ನಿಮ್ಮ ಗಂಟ್ಲಿಗೆ ಹೋಗ್ತಿದ್ದಂಗೆ ತುಂಬಾ ಇದರಲ್ಲಿರೋ ಘಾಟು ಜಾಸ್ತಿ ಬರುತ್ತೆ. ಸೊ ಹಾಗಿದ್ರೆ ಬನ್ನಿ ಇದನ್ನು ಶಾರ್ಟ್ಸ್ ಥರ ಹಾಕ್ಕೊಂಡು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ನಾನು ಈ ಥರ ಶಾರ್ಟ್ ಗ್ಲಾಸ್ ತೊಗೊಂಡಿದ್ದೀನಿ. ಸೊ ನೀವು ಈ ಥರ ಶಾರ್ಟ್ ಗ್ಲಾಸ್ ತೊಗೊಂಡು ಕೂಡ ಟ್ರೈ ಮಾಡ್ಬೋದು. ಚೆಸ್. ಸೊ ನಿಮಗೆ ಆ ಗಂಟ್ಲಿಗೆ ಆ ಫೀಲ್ ಸಿಗುತ್ತೆ, ತುಂಬಾ ಘಾಟ್ ಫೀಲ್ ಆಗ್ತಾ ಇರುತ್ತೆ.
ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದರ ಪ್ರೈಸಿಂಗ್ ಎಷ್ಟಾಗುತ್ತೆ ಅಂದರೆ 676 ರುಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಸೊ ನೀವು ಆಲ್ಮೋಸ್ಟ್ 3-4 ಟಕೀಲ ಆರ್ಡ್ರ್ ಮಾಡೋ ಇದರಲ್ಲಿ ಫುಲ್ ಬಾಟಲ್ಲೇ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮು ಟಕೀಲಾನ ತೊಗೊಳ್ಳಿ, ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ, ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?